ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಶಿಫಾರಸು ವಿರುದ್ಧ ರಾಜ್ಯಾದ್ಯಂತ ರೈತರು ಸಿಡಿದೆದ್ದಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶದ ಹಾಗೆ ತಮಿಳುನಾಡಿಗೆ ನೀರು ಹರಿಸಿದ್ರೆ ರಾಜ್ಯಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶಗೊಂಡಿದ್ದಾರೆ. ನಕಲಿ ಗನ್ ತೋರಿಸಿ ಜೀವ ಬೆದರಿಕೆ ಹಾಕಿದ ಇಬ್ಬರನ್ನ ಕಲಬುರಗಿ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಶಿಫಾರಸು ಮಾಡಿದ್ದರ ವಿರುದ್ಧ ಮಂಡ್ಯ ರೈತರು ಸಿಡಿದೆದ್ದಿದ್ದಾರೆ. ಶ್ರೀರಂಗಪಟ್ಟಣದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಶಿಫಾರಸು ಮಾಡಿರೋದು ಅವೈಜ್ಞಾನಿಕ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನಿಂದಾಗಿ ಕರ್ನಾಟಕದ ರೈತರಿಗೆ ಅನ್ಯಾಯವಾಗಿದೆ ಅಂತ ರೈತ ಸಂಘದ ಸದಸ್ಯರು ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು ಅಂತೇಳಿ ನಾವು ನಿರಂತರವಾಗಿ ಇನ್ನು ಮುಂದೆ ಹೋರಾಟ ಮಾಡ್ತೀವಿ. ಅವರೇನಾದ್ರೂ ಈ ಹೋರಾಟಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಕಾವೇರಿ ನದಿಗಿಳಿದು ಅಯೋರಾತ್ರಿ ಧರಣಿ ಮಾಡ್ತಾ ಆ ನದಿ ಒಳಗೆ ಚಳುವಳಿ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ ಅನ್ನೋ. ಮಂಡ್ಯ ನಗರದ ಸಂಜೆ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಖಾಲಿ ಬಿಂದಿಗೆ ಹೊತ್ತ ಮಹಿಳೆಯರು ಹಾಗೂ ತಲೆ ಮೇಲೆ ಕಲ್ಲು ಹೊತ್ತ ಪ್ರತಿಭಟನಾಕಾರರು ಸಿಡಬ್ಲ್ಯೂಆರ್ಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಿಡಬ್ಲ್ಯೂಆರ್ಸಿ ಅವೈಜ್ಞಾನಿಕ ತೀರ್ಪು ಕೊಟ್ಟಿದೆ, ಇದು ರೈತರು ಹಾಗೂ ಜನರಿಗೆ ಮರಣ ಶಾಸನ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀರಿಲ್ಲದಿರುವಾಗ ಹೇಗೆ ಬಿಡೋದಕ್ಕೆ ಸಾಧ್ಯ? ಸಿಡಬ್ಲ್ಯೂಆರ್ಸಿ ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನೀರು ಕೊಡೋಕೆ ಸಾಧ್ಯನೇ ಇಲ್ಲ. ನಮ್ಮ ಜನರಿಗೆ ಇಲ್ಲಿ ನೀರಿಲ್ಲ. ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕು ಅಂತ ಆಗ್ರಹಿಸಿದ್ದಾರೆ. ನೀರೇ ಇಲ್ಲ, ನೀರೆಲ್ಲಿ ಬಿಡೋಕ್ಕಾಗತ್ತೆ? ಇದು ಅದು ಏನು ಪ್ರಾಧಿಕಾರ ನಿಜವಾಗ್ಲೂ ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನಿದೆ, ಎಷ್ಟಿದೆ ನೀರು, ನಮ್ಗಳಿಗೆ ಎಷ್ಟು ಬೇಕು ಅದನ್ನು ಅರ್ಥ ಮಾಡ್ಕೊಂಡು ಈ ಥರ ಆದೇಶಗಳನ್ನು ಕೊಡ್ತಿದ್ದಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಕೊಡೋಕ್ಕಾಗಲ್ಲ. ಸೊ ಅದೇ ನಾನು ಹೇಳ್ತಾ ಇದ್ದೇನೆ, ಗ್ರೌಂಡ್ ರಿಯಾಲಿಟಿ ಏನು ಹೇಳಿದ್ನಲ್ಲ ಇದನ್ನೇ ನಾನು ಕೇಳ್ತಾ ಇರೋದು. ಗ್ರೌಂಡ್ ರಿಯಾಲಿಟಿ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಅಲ್ಲಿ ಬೆಳೆಗಳಿಗೆ ನೀರು ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ಅರ್ಥ ಮಾಡ್ಕೊಂಡು ನಮಗೆ ಅದು ಹೆಂಗೆ ಪ್ರಾಧಿಕಾರದವರು ಆದೇಶ ಮಾಡಿದ್ದಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಏನು ಹೋರಾಟ ಮಾಡಬೇಕು, ನ್ಯಾಯಯುತವಾಗಿ ಅದನ್ನು ಹೋರಾಟನ ಹಮ್ಮಿಕೊಳ್ಳಲೇಬೇಕಾಗ್ತದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ಹಿನ್ನೆಲೆ ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜಿಲ್ಲೆಯ ವಿವಿಧೆಡೆ ರೈತರ ಧರಣಿ ಸಾಧ್ಯತೆ ಇರೋದ್ರಿಂದ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳು, ಪ್ರತಿಭಟನೆ ನಡೆಯುವ ಸ್ಥಳಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಬೇಕು. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ನೀಡುವಂತೆ ಎಸ್ಪಿ ಶೋಭಾರಾಣಿ ಪೊಲೀಸರಿಗೆ ಸೂಚಿಸಿದ್ದಾರೆ. ಮೈಸೂರಿಗೂ ಕಾವೇರಿ ಕಿಚ್ಚು ವ್ಯಾಪಿಸಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಕೊಟ್ಟಿರುವುದು ರೈತರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ರೈತರು ಪ್ರತಿಭಟಿಸಿದರು. ರಸ್ತೆಗೆ ಅಡ್ಡಲಾಗಿ ಮಲಗಿದ ರೈತರು ಸಿಡಬ್ಲ್ಯೂಆರ್ಸಿ ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಜಲಾಶಯಗಳು ನೀರಿಲ್ಲ ಮತ್ತು ಕುಡಿಲಿಕ್ಕೂ ನೀರಿಲ್ಲ ಅನ್ನುವಂಥ ಸಂಗತಿ ಗೊತ್ತಿದ್ರೂ ಕೂಡ ಯಾಕೆ ನೀರಾವರಿ ಇಲಾಖೆಯವರು ಸಮರ್ಪಕವಾದಂಥ ವರದಿಯನ್ನು ಕೊಡದೇನೆ ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರೆ? ಏನು ರಾಮಲಿಂಗ ರೆಡ್ಡಿ ಅವರು ರಾಜಕಾರಣ ಮಾಡ್ತಾ ಇದ್ದಾರಾ ಅಥವಾ ಕಾವೇರಿ ಅಚ್ಚುಕಟ್ಟು ಭಾಗದ ರೈತರ ಹಿತವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದೇ ಅನುಮಾನ ಆಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ರೈತ ಮುಖಂಡ ಬಡಗಲ್ಪುರ ನಾಗೇಂದ್ರ, ಸಿಡಬ್ಲ್ಯೂಆರ್ಸಿ ಆದೇಶ ಅವೈಜ್ಞಾನಿಕ. ನೀರು ಬಿಡಬೇಕು ಎಂಬ ಆದೇಶವನ್ನು ವಿರೋಧಿಸುತ್ತೇವೆ. ರೈತರ ಹಿತ ಕಾಯುವ ನಿಟ್ಟಿನಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಒಂದಾಗಬೇಕು ಅಂತ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಆಗ್ರಹಿಸಿದ್ದಾರೆ. ಇಂಥ ಸಂಕಷ್ಟ ಇದ್ದಾಗ ತಮಿಳುನಾಡಿಗೆ ನೀರರಿಸಿ ಅಂತ ಆದೇಶ ಮಾಡುವಂಥದ್ದು ಸೂಕ್ತವಲ್ಲ. ಇದು ತಪ್ಪು ನಿರ್ಧಾರ, ಇದು ಅವೈಜ್ಞಾನಿಕ, ಇದು ಜಾರಿಗೆ ತರಲಾಗುವಂತ ಆದೇಶ. ಒಂದು ಪಕ್ಷ ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಾಪಾಡಲಾದ್ರೆ ದೊಡ್ಡ ಚಳುವಳಿಯನ್ನ ಮಾಡಬೇಕಾಗುತ್ತೆ. ಒಟ್ಟಾರೆ ಸಂಕಷ್ಟ ಸೂತ್ರ ಇಲ್ಲದಂತ ಪರಿಸ್ಥಿತಿಯಲ್ಲಿ ಮಾತುಕತೆ ಮುಖಾಂತರ ಬಗೆಹರಿಸಕ್ಕೆ ಪ್ರಯತ್ನ ಮಾಡಬೇಕು. ನಾಳೆ ಆಗಸ್ಟ್ 3 ಮಾತುಕತೆ ಇದೆ. ಒಳ್ಳೆ ಬೆಳವಣಿಗೆ ಆಗಲಿ ಅಂತ ಆಸೆ ಮಾಡ್ತಿದ್ದೀವಿ. ಎಲ್ಲಾ ಪಕ್ಷಗಳು ಕೂಡ ಒಂದೇ ದನಿಯಿಂದ ಇರಬೇಕು. ಈ ನಿಟ್ಟಿನಲ್ಲಿ
ಕರ್ನಾಟಕದ ರೈತರನ್ನ ಉಳಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಚಾಮರಾಜನಗರದಲ್ಲೂ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಭುವನೇಶ್ವರಿ ವೃತ್ತದಲ್ಲಿ ಕೈಯಲ್ಲಿ ಖಾಲಿ ಬಿಂದಿಗೆ ಹಿಡಿದು ನಡು ರಸ್ತೆಯಲ್ಲೇ ಕುಳಿತು ಕಾವೇರಿ ನೀರು ನಿರ್ವಹಣಾ ಸಮಿತಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಿಡಬ್ಲ್ಯೂಆರ್ಸಿ ತಮಿಳುನಾಡಿನ ಗುಲಾಮಗಿರಿಗೆ ಒಳಗಾಗಿದೆ. ನಮ್ಮ ಸಂಸದರು ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರೋದು ಮರೆತೇ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ನಮ್ಮ ಕರ್ನಾಟಕದ ಪಾಲಿಗೆ ಇದೊಂದು ಮರಣ ಶಾಸನ. ನಿನ್ನೆ ಏನು ಕಾವೇರಿ ನಿರ್ವಹಣಾ ಮಂಡಳಿ ಅವರು ಇದ್ದಕ್ಕಿದ್ದಂತೆ ಪ್ರತಿದಿನ ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರನ್ನು 15 ದಿನಗಳ ಬಿಡಬೇಕು ಅಂತೇಳಿ ಒಟ್ಟಾರೆ 4 TMC ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಅತ್ಯಂತ ಖಂಡನೀಯ. ಕರ್ನಾಟಕದ ಎಲ್ಲ ಜಲಾಶಯಗಳು ಸಂಪೂರ್ಣ ಬತ್ತೋಗಿದೆ. ಇಂಥ ಸಂದರ್ಭದಲ್ಲಿ ಕುರುಡು ಕಣ್ಣಿಲ್ಲರ್ತಕ್ಕಂಥ CWCSC ಏನು ಕಾವೇರಿ ನಿರ್ವಹಣಾ ಮಂಡಳಿ ಇದೆ, ಅದು ಅವೈಜ್ಞಾನಿಕವಾಗಿ ತಮಿಳುನಾಡಿಗೆ ನೀರನ್ನು ಬಿಟ್ಟಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರ ರಾಮನಗರದಲ್ಲಿ ಅನ್ನದಾತರು ಪ್ರತಿಭಟಿಸಿದ್ದಾರೆ. ಐಜೂರು ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಕಾವೇರಿ ನೀರು ನಿರ್ವಹಣಾ ಸಮಿತಿ ಮತ್ತು ತಮಿಳುನಾಡು ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆ ಹಿನ್ನೆಲೆ ಹೆದ್ದಾರಿಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶದಂತೆ ತಮಿಳುನಾಡಿಗೆ ಏನಾದರೂ ನೀರು ಹರಿಸಿದ್ರೆ ರಾಜ್ಯಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಕೆಆರ್ಎಸ್ ಜಲಾಶಯದಲ್ಲಿ ಬಳಕೆಗೆ ಸದ್ಯ ಇರೋದು ಕೇವಲ 12 TMC ನೀರು ಮಾತ್ರ. ಒಂದು ವೇಳೆ ತಮಿಳುನಾಡಿಗೆ 15 ದಿನ ನಿತ್ಯ 3,500 ಕ್ಯೂಸೆಕ್ಸ್ ನೀರು ಹರಿಸಿದ್ರೆ 4.5 TMC ನೀರು ಖಾಲಿಯಾಗ್ಬಿಡುತ್ತೆ. ಡೆಡ್ ಸ್ಟೋರೇಜ್ 5 TMC ನೀರು ಉಳಿಯಲಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಸದ್ಯಕ್ಕೆ 91.94 ಅಡಿ ಇದೆ. ಒಳಹರಿವು 2,842 ಕ್ಯೂಸೆಕ್ಸ್ ಇದ್ರೆ ಹೊರಹರಿವು 1,747 ಕ್ಯೂಸೆಕ್ಸ್ ಮಾತ್ರ ಇದೆ. ಸದ್ಯ ಕನ್ನಂಬಾಡಿ ಡ್ಯಾಂನಲ್ಲಿ 12 TMC ನೀರಿದೆ. ತಮಿಳುನಾಡಿಗೆ ನೀರು ಹರಿಸಿಬಿಟ್ರೆ ರಾಜ್ಯಕ್ಕೆ ಸಿಗೋದು ಕೇವಲ 1.5 TMC ನೀರು ಮಾತ್ರ. ಮಳೆ ಬರದೆ ಹೋದ್ರಂತೂ ಬೆಂಗಳೂರು ಸೇರಿದಂತೆ ಮಂಡ್ಯ ಮೈಸೂರಿನಲ್ಲೂ ಕುಡಿಯೋ ನೀರಿಗೂ ಹಾಹಾಕಾರ ಸೃಷ್ಟಿಯಾಗಲಿದೆ. ನಾನೀಗ KRS ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿದ್ದರೆ ಇಲ್ಲಿ ಎಷ್ಟರ ಮಟ್ಟಿಗೆ ನೀರಿದೆ ಅನ್ನುವಂಥದ್ದು ಈಗ ವಾಸ್ತವ ಪರಿಸ್ಥಿತಿ ಗೊತ್ತಾಗುತ್ತೆ. ಯಾಕಂದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟದ ಸ್ಥಿತಿಯಲ್ಲಿರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ನ ಪ್ರತಿದಿನ ಬಿಡಬೇಕು ಅನ್ನುವಂಥದ್ದು ಆದೇಶ ಇದೆ. ಇದು ನಿಜಕ್ಕೂ ಕೂಡ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂಥ ಪರಿಸ್ಥಿತಿ ಆಗಿರುವಂಥದ್ದು. ಈಗಾಗಲೇ ಜಲಾಶಯದ ನೀರಿನ ಮಟ್ಟ 92 ಅಡಿ ಅಷ್ಟಿದೆ. 92 ಅಡಿ ಅಂತಂದರೆ ಕೇವಲ 30% ಮಾತ್ರ ನೀರಿರುವಂಥದ್ದು. ಜಲಾಶಯದಲ್ಲಿ ಈಗ ಕೇವಲ 17 TMC ನೀರು ಮಾತ್ರ ಸಂಗ್ರಹ ಆಗಿದೆ. 17 TMCಯಲ್ಲಿ 5 TMC ನೀರು ಡೆಡ್ ಸ್ಟೋರೇಜ್ ಆಗಿದೆ. ಇಲ್ಲಿನ ನೀರು ಇರುವಂಥದ್ದು ಕೇವಲ ಕುಡಿಯೋ ನೀರಿಗೆ ಮಾತ್ರ ಬಳಕೆಗೆ ಲಭ್ಯ ಇರುವಂಥದ್ದು. ಮುಂಗಾರು ಕೈಕೊಟ್ಟ ಕಾರಣಕ್ಕೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂಕೋಲಾದಲ್ಲಿ 65 ವರ್ಷದ ವೃದ್ಧೆಯೊಬ್ಬರು ಬರದ ನಡುವೆಯೂ ಛಲ ಬಿಡದೆ ಬೇಸಾಯ ಮಾಡ್ತಿದ್ದಾರೆ. ಬೀದರ್ನಲ್ಲಿ ಹಣದ ವಿಚಾರಕ್ಕೆ ಮಹಿಳೆಗೆ ಚಾಕು ಇರಿಯಲಾಗಿದೆ. ಬೆನ್ನಲ್ಲೇ ಚಾಕು ಸಿಕ್ಕಾಕೊಂಡು ಮಹಿಳೆ ಆಸ್ಪತ್ರೆಗೆ ಬಂದಿದ್ದಾಳೆ. ರಾಯಚೂರಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ನಿತ್ಯ ಜಮೀನಲ್ಲಿ ಬೆಳೆ ಸ್ಥಿತಿ ನೋಡಿ ಗೋಳಾಡ್ತಿದ್ದಾರೆ. 3 ತಿಂಗಳಿಗೆ ಸೊಂಟದವರೆಗೂ ಬೆಳಿಬೇಕಾಗಿದ್ದ ಹತ್ತಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗಿದೆ. ನೀರಿಲ್ಲದೆ ಒಂದು ಗೇಣಿನಷ್ಟು ಎತ್ತರಕ್ಕೆ ಮಾತ್ರ ಬೆಳೆದಿದೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಸದ್ಯ ಹತ್ತಿ ಬೆಳೆದಂಥ ರೈತರ ಪರಿಸ್ಥಿತಿ ಇದೆ ಅನ್ನುವಂಥದ್ದು ನೋಡಿದ್ರೆ ಖಂಡಿತವಾಗ್ಲೂ ಬೇಸರ ಅನಿಸುತ್ತೆ. ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಡೀ ಹೊಲವನ್ನು ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ 2.5 ತಿಂಗಳ ಬೆಳೆ ಯಾವ ರೀತಿ ಇರ್ತಾ ಇತ್ತಂದರೆ ಸೊಂಟದವರೆಗೂ ಕೂಡ ಬೆಳೆ ಬರಬೇಕಿತ್ತು. ಆದರೆ ಈಗೇನು ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು 2.5ರಿಂದ 3 ತಿಂಗಳ ಬೆಳೆ. ಇದು ಸಂಪೂರ್ಣವಾಗಿ ಬೆಳೆ ಕುಂಠಿತಗೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಅನ್ನದಾತರು ಕಂಗೆಟ್ಟು ಹೋಗಿದ್ದಾರೆ. ಮಳೆ ಬಾರದೆ ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇವೆ. ವಡಗೇರ ತಾಲೂಕಿನ ಗಡ್ಡೆ ಸೂಗೂರು ಗ್ರಾಮದಲ್ಲಿ ಹತ್ತಿ ಬೆಳೆ ಕೈಕೊಟ್ಟಿದೆ. 3 ಬಾರಿ ಮಳೆ ನಂಬಿ ಹತ್ತಿ ಬೀಜ ಹಾಕಿದ್ದ ರೈತ ಈಗ ಸಾಲದ ಸುಳಿಗೆ ಸಿಲುಕಿದ್ದಾನೆ. ಸದ್ಯ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ
ಗಡ್ಡೆಸೂರು ಗ್ರಾಮದ ರೈತರ ಜಮೀನಲ್ಲಿದ್ದೀನಿ. ಕೆಲ ದೃಶ್ಯ ತೋರಿಸೋದ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ರೈತರು ಈ ಒಂದು ಒಡಗೇರೆ ಭಾಗದಲ್ಲಿ ಸಾಕಷ್ಟು ಹತ್ತಿಯನ್ನು ಬಿತ್ತನೆ ಮಾಡ್ತಾರೆ. ಆದರೆ ಕಳೆದ 50 ದಿನಗಳ ಹಿಂದೆ ರೈತರು ಹತ್ತಿಯನ್ನು ಬಿತ್ತನೆ ಮಾಡಿದ್ದಾರೆ. ಸುಮಾರು ಎಕರೆಗೆ ಇಲ್ಲಿವರೆಗೆ 15ರಿಂದ 20 ಸಾವಿರ ರೂಪಾಯಿ ಖರ್ಚನ್ನು ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲೂ ಮಳೆ ಇಲ್ಲದೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿರೋದ್ರಿಂದ ಹಾಸಗಲ್ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಸುಮಾರು 40ರಿಂದ 50 ಕ್ವಿಂಟಾಲ್ ಹತ್ತಿ ಬರಬೇಕಾಗಿತ್ತು. ಮಳೆ ಕೈಕೊಟ್ಟಿರೋದ್ರಿಂದ ಕೇವಲ 2 ಕ್ವಿಂಟಾಲ್ ಮಾತ್ರ ಹತ್ತಿ ಬೆಳೆ ಬಂದಿದೆ. ಉಳಿದ ಹತ್ತಿ ಬೆಳೆ ಒಣಗಿ ಹೋಗಿದೆ. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಹಾಸಗಲ್ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸುಮಾರು 4 ಎಕರೆ ಪ್ರದೇಶದಲ್ಲಿ ಹಾಸಗಲ್ ಗ್ರಾಮದ ವೀರಪ್ಪಣ್ಣ ಹನುಮನಾಳ ಹತ್ತಿ ಬೆಳೆಯನ್ನು ಬೆಳೆದಿದ್ರು. ಈಗ ಈ ಹತ್ತಿ ಏನಿದೆ ಸುಮಾರು 2ರಿಂದ 3 ತಿಂಗಳ ಬೆಳೆ ಇರತಕ್ಕಂಥದ್ದು. ಈಗ ಮಳೆ ಇಲ್ಲದೆ ಅದು ಸಂಪೂರ್ಣವಾಗಿ ಒಣಗಿ ಹೋಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಕಣ್ಣಾಮುಚ್ಚಾಲೆಯಿಂದಾಗಿ ರೈತಾಪಿ ವರ್ಗ ಕಂಗಾಲಾಗಿ ಹೋಗಿದೆ. ಮುಂಗಾರು ಕೈಕೊಟ್ಟಿರೋದ್ರಿಂದ ಬೇಸಾಯ ಕೂಡ ಡೋಲಾಯಮಾನವಾಗಿದೆ. ಕೆಲ ರೈತರು ಸದ್ಯ ಲಭ್ಯವಿರುವ ನೀರು ಬಳಕೆ ಮಾಡಿಕೊಂಡೇ ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಂಕೋಲ ತಾಲೂಕಿನ ಹಡವ ಗ್ರಾಮದ ವೃದ್ಧೆ ಬರದ ನಡುವೆಯೂ ಬೇಸಾಯ ಮಾಡ್ತಿದ್ದಾರೆ. ವಯಸ್ಸು 65 ಆದರೂ ಜೀವನ ಸಾಗಿಸಲು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಮಳೆ ಕೊರತೆ ಎದುರಾಗಿದ್ರೆ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಬಾರಿ ಉತ್ತಮ ಮಳೆ ಆಗ್ಬೋದು ಎನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಈ ಬಾರಿ ನಿರಾಸೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇರುವಂಥ ನೀರನ್ನೇ ಬಳಸಿಕೊಂಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಾನೀಗ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಹಡದ ಗ್ರಾಮದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಒಂದು ಗ್ರಾಮ. ಇಲ್ಲಿ ಕೃಷಿಯನ್ನೇ ನಂಬಿಕೊಂಡು ಸಾಕಷ್ಟು ಕೃಷಿಕರು ಇಲ್ಲಿ ಕೃಷಿಯನ್ನು ನಂಬ್ಕೊಂಡಿದ್ರು. ಈ ಬಾರಿಯೂ ಕೂಡ ಉತ್ತಮ ಮಳೆ ಆಗುತ್ತೆ, ಕೃಷಿ ಚಟುವಟಿಕೆ ಚೆನ್ನಾಗಾಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದರು. ಆದರೆ ಈ ಬಾರಿ ಮಳೆ ಕೊರತೆ ಎದುರಾಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮಳೆ ಕೊರತೆ ಎದುರಾಗಿದೆ. ರಾಜ್ಯದ ಅಲ್ಲಲ್ಲಿ ಬರದ ಛಾಯೆ ಕಂಡು ಬಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಧಾರಾಕಾರ ಮಳೆ ಸುರಿದಿದೆ. ನಿರಂತರ ಮಳೆಯಿಂದಾಗಿ ರಸ್ತೆಗಳು ಕೆರೆಗಳಾಗಿ ಮಾರ್ಪಟ್ಟಿದ್ವು. ಗಂಟೆಗಟ್ಟಲೆ ಸುರಿದ ಮಳೆಗೆ ಅಧ್ವಾನವೇ ಸೃಷ್ಟಿಯಾಯಿತು. ರಸ್ತೆಗಳ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು. ಚಿಕ್ಕೋಡಿ ಪಟ್ಟಣದ ಕೆರೆ ರಸ್ತೆ, ಕೋರ್ಟ್ ಸರ್ಕಲ್, ಐಬಿ ರಸ್ತೆ ಮೇಲೆ ನೀರು ನಿಂತಿರೋದ್ರಿಂದ ಸಾರ್ವಜನಿಕರು ತೊಂದರೆಗೊಳಗಾದ್ರು.